13ನೇ ಫ್ಲೋರ್ನಿಂದ ಬಿದ್ದು ಇಬ್ಬರು ಕಾರ್ಮಿಕರು ದುರ್ಮರಣವನ್ನಪ್ಪಿದ್ದಾರೆ. ಸರ್ಜಾಪುರ ರಸ್ತೆಯ ಬೆಳ್ಳಂದೂರಿನಲ್ಲಿ ಭಯಾನಕ ಘಟನೆ ನಡೆದಿದೆ. ನಿರ್ಮಾಣ ಹಂತದ ಕಟ್ಟಡದ 13ನೇ ಫ್ಲೋರ್ನಿಂದ ಬಿದ್ದು ದುರ್ಮರಣವನ್ನಪ್ಪಿದ್ದಾರೆ. ನೋಡಿ, 13ನೇ ಫ್ಲೋರ್ನಿಂದ ಬಿದ್ದು ಇಬ್ಬರು ಕಾರ್ಮಿಕರು ದುರ್ಮರಣವನ್ನಪ್ಪಿದ್ದಾರೆ. ಸರ್ಜಾಪುರ ರಸ್ತೆಯ ಬೆಳ್ಳಂದೂರಿನಲ್ಲಿ ನಡೆದಿರುವಂತಹ ಭಯಾನಕ ಘಟನೆ ಇದು. ನಿರ್ಮಾಣ ಹಂತದ ಕಟ್ಟಡದ 13ನೇ ಫ್ಲೋರ್ನಿಂದ ಬಿದ್ದು ದುರ್ಮರಣವನ್ನಪ್ಪಿದ್ದಾರೆ. ಪಶ್ಚಿಮ ಬಂಗಾಳದ ಅಮೀರ್ ಹುಸೇನ್ ಮುಮ್ತಾಜ್ ಸಾವನ್ನಪ್ಪಿದ್ದಾರೆ. ಡಿಎನ್ಆರ್ ಅರಿಸ್ಟಾ ಎಂಬ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಕಾರ್ಮಿಕರು ನಿನ್ನೆ ಸಂಜೆ ಸುಮಾರಿಗೆ ನೋಡಿ 13ನೇ ಫ್ಲೋರ್ನಿಂದ ಬಿದ್ದು ಸಾವನ್ನಪ್ಪಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಂಪೀರಿಯರ್ ಬಿಲ್ಡ್ ಟೆಕ್ ಕಂಪನಿ ಅಧಿಕಾರಿಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸರಿಂದ 6 ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. 13ನೇ ಫ್ಲೋರ್ ಅಂತಂದ್ರೆ ಯೋಚನೆ ಮಾಡಿ, ಅಷ್ಟು ಎತ್ತರದಿಂದ ಇಬ್ರು ಬಿದ್ದು ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಬದುಕುಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಾಗಿ 13ನೇ ಫ್ಲೋರ್ನಿಂದ ಬಿದ್ದು ಕಾರ್ಮಿಕರು ಸಾವನ್ನಪ್ಪಿದ್ರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಬೈ ಮಿಸ್ ಆಗಿ ಜಾರಿ ಬಿದ್ರ, ಕಾಲ್ ಜಾರಿ ಬಿದ್ರ, ಅಥವಾ ಕರ್ತವ್ಯವನ್ನ ನಿಭಾಯಿಸುವಂತಹ ಸಂದರ್ಭದಲ್ಲಿ ಆಯಾ ತಪ್ಪಿ ಬಿದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, 13ನೇ ಫ್ಲೋರ್ನಿಂದ ಇಬ್ಬರು ಕಾರ್ಮಿಕರು ಬಿದ್ದು ದುರ್ಮರಣವನ್ನ ಅಪ್ಪಿದ್ದಾರೆ. ಕಾರಣ ಏನು, ಹೇಗಾಯ್ತು ಈ ಒಂದು ಘಟನೆ, ಯಾವಾಗ ಆಗಿರೋದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯ, ಈ ಒಂದು ಘಟನೆ ಸಂಜೆ 4:30 ಗಂಟೆ ಸುಮಾರಿಗೆ ಬೆಂಗಳೂರಿನ ಬೆಳ್ಳಂದೂರು ಪೊಲೀಸ್ ಠಾಣೆ ಹತ್ತಿರ ಬರ್ತಕ್ಕಂಥ ಬೆಳ್ಳಂದೂರು ವಿಲೇಜ್ ಏನಿದೆ, ಆ ವಿಲೇಜ್ ನಲ್ಲಿ ಡಿಎನ್ಎ ಆರಿಸ್ಟಾ ಎಂಬ ಒಂದು ಕಂಪನಿ ಒಂದು ಅಪಾರ್ಟ್ಮೆಂಟ್ ಅನ್ನ ಅಂದ್ರೆ 13 ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡ್ತಿತ್ತು. ಆ ಕಂಪನಿಯ ಒಂದು ಕಾಂಟ್ರಾಕ್ಟರ್ ಅನ್ನ ಇಂಪೀರಿಯಲ್ ಬಿಲ್ಡ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಗೆ ಕೊಟ್ಟಿರ್ತಕ್ಕಂಥ ಆ ಕಂಪನಿ ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಂತ ಇಬ್ಬರು ಕಾರ್ಮಿಕರು ಪಶ್ಚಿಮ ಬಂಗಾಳ ಮೂಲದವರು ಅಮೀರ್ ಹುಸೇನ್ ಮತ್ತೆ ಮುಮ್ತಾಜ್ ಅಲಿ ಮೊಲ್ಲಾ ಅಂತ. ಇವರು ನಿನ್ನೆ ಸಂಜೆ ಕೆಲಸ ಮಾಡ್ತಕ್ಕಂಥ ಸಂದರ್ಭ 13ನೇ ಫ್ಲೋರ್ ನಲ್ಲಿ ಏನು ಒಂದು ಕಂಬಿ ಕಟ್ಟುವಂತ ಅಂದ್ರೆ ಮೋಲ್ಡ್ ಹಾಕೋದಕ್ಕೆ ಒಂದು ಕಂಬಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮೊದಲು ಮೋಲ್ಡ್ ಹಾಕಿ ಕಾಂಕ್ರೀಟ್ ಹಾಕಿದಂತ ಒಂದು ಸ್ಲ್ಯಾಬ್ ದಿಢೀರನ್ನೇ ಒಂದು ಕಟ್ಟಾಗಿ ವಾಲಿದಂತ ರೂಪಕ್ಕೆ ಹೋಗುತ್ತೆ. ಅದು ನಾವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಅದನ್ನ ಮಾರ್ಕ್ ಮಾಡಿ ಅದು ಒಂದು ರೀತಿಯಾಗಿ ಕಟ್ಟಾಗಿ ಬೆಂಟಾಗಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಮೇಲಿದ್ದಂತ ಇಬ್ಬರು ಕೂಲಿ ಕಾರ್ಮಿಕರು ನೇರವಾಗಿ ಆಯಾ ತಪ್ಪಿ ಮೇಲೆಯಿಂದ ಬಿದ್ದಿದ್ದಾರೆ. ಬಿದ್ದಂತ ರಭಸಕ್ಕೆ ಅಂದ್ರೆ 13ನೇ ಫ್ಲೋರ್ ಇಂದ ಬಿದ್ದಂತ ರಭಸಕ್ಕೆ ಕೆಳಗಡೆ ಇದ್ದಂತ ಆಲ್ ಆಫ್ ಇಟ್ಕೆಗಳ ಮೇಲೆ ಬೀಳ್ತಾರೆ. ಆಗ ಅವರ ತಲೆಗೆ ಗಂಭೀರವಾದಂತಹ ಗಾಯಗಳಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಬೆಳ್ಳಂದೂರು ಪೊಲೀಸರು ಇಬ್ಬರು ಮೃತದೇಹಗಳನ್ನ ಸಂಜೆನ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಜೊತೆಗೆ ಏನು ಅಲ್ಲಿದ್ದಂತ ಇತರೆ ಕಾರ್ಮಿಕರೇನಿದ್ರು ಅವರಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಇವರ ಸಂಬಂಧಿಕರೇ ಆದಂತ ಒಬ್ಬ ವ್ಯಕ್ತಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅದು ಇಂಪೀರಿಯಲ್ ಬಿಲ್ಟೆಕ್ ಅನ್ನೋ ಕಂಪನಿ ವಿರುದ್ಧ, ಜೊತೆಗೆ ಏನು ಡಿಎನ್ಎ ಆರಿಸ್ಟಾ ಕಂಪನಿ ವಿರುದ್ಧ ಸಹ ಒಂದು ದೂರನ್ನ ದಾಖಲು ಮಾಡ್ಕೊಂಡು ನೆಗ್ಲಿಜೆನ್ಸಿ ಅಡಿಯಲ್ಲಿ ಒಂದು ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಇಲ್ಲಿ 13 ಅಂತಸ್ತಿಗಿಂತ ಹೆಚ್ಚಿನ ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ರು. ಯಾವುದೇ ಸೇಫ್ಟಿ ಮೆಜರ್ಮೆಂಟ್ಸ್ ಅನ್ನ ಇಲ್ಲಿ ತೆಗೆದುಕೊಂಡಿರ್ಲಿಲ್ಲ. ಹಾಗಾಗಿ ನಿರ್ಲಕ್ಷ್ಯ ಇದ್ದು ಕಾಣ್ತಾ ಇತ್ತು. ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಎತ್ತರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೇಫ್ಟಿ ಬೆಲ್ಟ್ ಅನ್ನ ಹಾಕ್ಬೇಕಾಗಿತ್ತು. ಆ ಸೇಫ್ಟಿ ಬೆಲ್ಟ್ ಗಳನ್ನ ಹಾಕಿ ಅದಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಪಿಲ್ಲರ್ ಗಳಿಗೆ ಅದನ್ನ ಸಪೋರ್ಟಿಂಗ್ ಆಗಿ ಕಟ್ಟಿದ್ರೆ ಅವರು ಬೀಳ್ತಾ ಇರ್ಲಿಲ್ಲ. ಒಂದ್ ವೇಳೆ ಬಿದ್ರು ಅಲ್ಲಿಂದ ಕೆಳಗಡೆ ಬಿದ್ರು ಒಂದು 12 ಅಥವಾ 11ನೇ ಫ್ಲೋರ್ ನಲ್ಲಿ ಅವ್ರನ್ನ ರಕ್ಷಣೆ ಮಾಡಬಹುದಾಗಿತ್ತು ಅಂತಕ್ಕಂಥದ್ದು. ಅಲ್ಲಿ ನೆಟ್ ಅನ್ನ ಹಾಕಿರೋದಾಗ್ಲಿ ಯಾವ್ದು ಸಹ ಕಂಡು ಬರ್ತಾ ಇಲ್ಲ. ಹೀಗಾಗಿ ನೆಗ್ಲಿಜೆನ್ಸಿ ಎದ್ದು ಕಾಣ್ತಕ್ಕಂಥ ಹಿನ್ನೆಲೆಯಲ್ಲಿ 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಅವರನ್ನು ಸಹ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.